ನನ್ನ ಹೆಸರು ವಿನಯ್. ನಾನು ಬೆಂಗಳೂರಿನಿಂದ ಗದಗ್ ಹೋಗಬೇಕು. ಟ್ರೈನ್ ರಾತ್ರಿ 9 ಗಂಟೆಗೆ ಇತ್ತು. ಇಲ್ಲಿ ಟ್ರೈನ್ ಹತ್ತಿದರೆ ಬೆಳಗ್ಗೆ 5 ಗಂಟೆಗೆ ಅಲ್ಲಿ ನಾನು ಸೇರುತ್ತೇನೆ. ಆದರೆ ಈ ಸತಿ ನನಗೆ ಮೊದಲೇ ಟ್ರೈನ್ ಬುಕ್ ಮಾಡಲು ಆಗಲಿಲ್ಲ. ಅದಕ್ಕೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಟಿಕೆಟ್ ತೆಗೆದುಕೊಳ್ಳಬೇಕಾಗಿತ್ತು. ಆದ್ದರಿಂದ ನಾನು ಆಫೀಸ್ನಿಂದ ಬೇಗನೆ ಹೊರಟೆ. ಆದರೂ ಈ ಬೆಂಗಳೂರು ಟ್ರಾಫಿಕ್ನಿಂದ ಎಷ್ಟು ಬೇಗ ಹೊರಟರೂ ಸಮಯಕ್ಕೆ ಸರಿಯಾಗಿ ತಲುಪುವುದು ಕಷ್ಟವಾಗಿದೆ. ನಾನು ಇದೇ ಚಿಂತೆಯಲ್ಲಿ ಇದ್ದೆ. ರೈಲ್ವೆ ಸ್ಟೇಷನ್ಗೆ 8:15ಗೆ ತಲುಪಿದೆ. ಟಿಕೆಟ್ ತೆಗೆದುಕೊಳ್ಳಲು ಕ್ಯೂ ಜಾಸ್ತಿ ಇತ್ತು. ಒಂದು ಲೈನ್ ಗಂಡಸರಿಗೆ, ಇನ್ನೊಂದು ಲೈನ್ ಹೆಂಗಸರಿಗೆ. ನಮ್ಮ ಲೈನ್ನಲ್ಲಿ ತುಂಬಾ ಜನ ಇದ್ದರು. ನಾನು ಕೊನೆಯಲ್ಲಿ ಹೋಗಿ ನಿಂತೆ. ಆದರೆ ನನಗೆ ಟಿಕೆಟ್ ಸಿಗುವುದು ಕಷ್ಟವೆಂದು ಅನಿಸಿ ಮಹಿಳೆಯರ ಸಾಲಿನಲ್ಲಿ ನಿಂತಿರುವ ಯಾರಿಗಾದರೂ ಹೇಳೋಣ ಎಂದು ನಾನು ಯೋಚಿಸುತ್ತಿದ್ದೆ. ನಾನು 2 ಮಹಿಳೆಯರನ್ನು ಕೇಳಿದೆ, ಆದರೆ ಅವರು ಒಪ್ಪಲಿಲ್ಲ. ಕೊನೆಯ ಪ್ರಯತ್ನ ಮಾಡೋಣ ಎಂದು ಸ್ವಲ್ಪ ಮುಂದೆ ನಿಂತಿರುವ ಹುಡುಗಿಗೆ ಹೇಳಿದೆ, ಈ ತರ ನನಗೆ ಟಿಕೆಟ್ ತೆಗೆದುಕೊಟ್ಟರೆ ತುಂಬಾ ಸಹಾಯವಾಗುತ್ತೆ. ಆಕೆ ನನ್ನನ್ನು ನಂಬಿದಳು ಮತ್ತು ಆಕೆದು ಅದೇ ಸ್ಟೇಷನ್ಗೆ ಹೋಗಬೇಕು ಎಂದು ನಾನು ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿ ಅವಳು ಸರದಿ ಬಂದಾಗ ಇಬ್ಬರಿಗೂ ಒಟ್ಟಿಗೆ ಟಿಕೆಟ್ ತೆಗೆದುಕೊಂಡು, ನಾನು ತುಂಬಾ ಧನ್ಯವಾದ ನಿಮಗೆ, ಆದರೆ ಟ್ರೈನ್ ಹೊರಡಲು ಸಮಯ ಆಗಿದೆ, ಬನ್ನಿ ಬೇಗ ಹೋಗೋಣ ಎಂದು ಇಬ್ಬರು ಪ್ಲಾಟ್ಫಾರ್ಮ್ ಕಡೆ ಓಡಿದೆವು. ನಾವು ಟ್ರೈನ್ ಹತ್ತಿದೆವು. ಅರೆ ನಿಮಿಷದಲ್ಲಿ ಟ್ರೈನ್ ಚಲಿಸಲು ಶುರುವಾಯಿತು. ಇಬ್ಬರು ನಿಟ್ಟು ಉಸಿರು ಬಿಟ್ಟೆವು. ಅಂತೂ ಟ್ರೈನ್ ಹತ್ತಿದೆವು ಅನ್ನೋ ಸಂತೋಷ ಖುಷಿಯಲ್ಲಿ ಇಬ್ಬರು ತೇಲಿದೆವು. ನಂತರ ಇಬ್ಬರು ಕುಳಿತುಕೊಳ್ಳೋಕೆ ಜಾಗವನ್ನು ಹುಡುಕಿ ಇಬ್ಬರು ಎದುರು ಬದರಿಗೆ ಕೂತೆವು. ತುಂಬಾ ಥ್ಯಾಂಕ್ ಯು, ನಿಮ್ಮಿಂದ ಈ ಟ್ರೈನ್ ಸಿಕ್ಕಿತು ನನಗೆ. ನಿಮ್ಮ ಹೆಸರು ತಿಳಿಯಲಿಲ್ಲ. ನಿಮ್ಮ ಹೆಸರೇನು? ನನ್ನ ಹೆಸರು ಸುಮಾ. ನಿಮ್ಮ ಹೆಸರೇನು? ನನ್ನ ಹೆಸರು ವಿನಯ್. ಇಬ್ಬರು ಕುಶಲೋಪಾರಿಯನ್ನು ಮಾತನಾಡಿಕೊಂಡೆವು. ನಂತರ ಇಬ್ಬರಿಗೂ ತುಂಬಾ ಹಸಿವಾಗಿದ್ದರಿಂದ ಟ್ರೈನಿನಲ್ಲಿ ಬಂದ ತಿಂಡಿಯನ್ನು ತೆಗೆದುಕೊಂಡೆವು. ತಿನ್ನಲು ತಕ್ಕ ಮಟ್ಟಿಗೆ ಚೆನ್ನಾಗಿತ್ತು. ಸುಮಾ, ನೀವು ಗದಗ್ನಲ್ಲಿ ಎಲ್ಲಿ ಎಂದು ಕೇಳಿದಳು. ನಾವು ಗದಗ್ನಿಂದ ಒಂದು ಹಳ್ಳಿ, ಒಂದು 20 ಕಿಲೋಮೀಟರ್ ಆಗುತ್ತೆ. ನಿಮ್ಮದು ಎಲ್ಲಿ? ನಮ್ಮದು ಗದಗ್ ಸಿಟಿ. ಬೆಂಗಳೂರಿನಲ್ಲಿ ಕೆಲಸಕ್ಕಾಗಿ ಇದ್ದೀನಿ, ನಾನು ಅಷ್ಟೆ. ಇಬ್ಬರು ನಮ್ಮ ಊರಿನ ಬಗ್ಗೆ ಮಾತಾಡುತ್ತಾ ತುಂಬಾ ಹತ್ತಿರವಾದೆವು. ನಮ್ಮ ಮಾತು ಪರಿಚಯದಿಂದ ಶುರುವಾಗಿ ತಮಾಷೆ ಮಾಡುವಂತಹ ಸಾಗಿತು. ನಾನು ಸುಮಾ, ಸಿಂಗಲ್ಲ ಮಿಂಗಲ್ಲ ಎಂದು ಕೇಳಿದೆ. ನಿಮಗೆ ಏನನ್ಸುತ್ತೆ? ಇಷ್ಟು ಸುಂದರ ಹುಡುಗಿ ಸಿಂಗಲ್ ಇರೋಕೆ ಸಾಧ್ಯವಿಲ್ಲ. ನೀವು ಮೊದಲು ನಿಮ್ಮದು ಹೇಳಿ, ಆಮೇಲೆ ನಾನು ನಂದು ಹೇಳುತ್ತೇನೆ. ಇವಾಗ ನಾನು ಸಿಂಗಲ್, ಆದರೆ ಮೊದಲು ಇದ್ದರು. ನಮ್ಮಿಬ್ಬರ ಮಾತು ಎತ್ತ ಕಡೆ ವಾಲುತ್ತಿದೆ ಎಂದು ನಮಗೆ ತಿಳಿಯಲೇ ಇಲ್ಲ. ಹಾಗಾದರೆ ಇಬ್ಬರು ಸಿಂಗಲ್ ಇದ್ದೇವೆ. ಹೌದು, ಒಳ್ಳೆಯದೇ ಆಯಿತು. ಯಾಕೆ? ಇಬ್ಬರು ಕಷ್ಟ ಸುಖ ಮಾತನಾಡಿಕೊಳ್ಳಬಹುದು. ಇಬ್ಬರು ಮಾತನಾಡುತ್ತಾ ಸಮಯ ಕಳೆಯುತ್ತಾ ತಿಳಿಯಲೇ ಇಲ್ಲ. ಸುಮಾ ನಿದ್ರೆ ಜಾರಿದಳು. ನಾನು ಆಕೆಗೆ ನಾನು ತಂದಿದ್ದ ಶಾಲನ್ನು ಒದಿಸಿದೆ. ಅವಳು ನಿದ್ರೆಯಲ್ಲಿ ತುಂಬಾ ಮುದ್ದಾಗಿ ಕಾಣುತ್ತಾಳೆ. ಅವಳ ಗುಂಡು ಮುಖ, ಕೆಂಪು ಕೆನ್ನೆ ಅವಳ ಅಂದವನ್ನು ಹೆಚ್ಚಿಸಿತು. ಇಂಥ ಹುಡುಗಿ ನನ್ನ ಜೀವನಕ್ಕೆ ಬಂದರೆ ಎಷ್ಟು ಚೆಂದ ಅಲ್ವಾ? ನಾನು ಹೀಗೆ ಅವಳ ಗುಣಗಾನವನ್ನು ಮಾಡುತ್ತಿದ್ದೆ. ಸುಮಾ ನಿದ್ರೆಯಲ್ಲಿ ವಾಲಿದಳು. ನಾನು ಅವಳನ್ನು ತಕ್ಷಣ ಹಿಡಿದೆ. ಅವಳು ಎಚ್ಚರಗೊಂಡಳು. ಥ್ಯಾಂಕ್ ಯು ವಿನಯ್. ವಿನಯ್, ನೀವು ತುಂಬಾ ಒಳ್ಳೆಯವರು. ನೀವು ನಿಮ್ಮಂಥ ಹುಡುಗ ಎಲ್ಲರಿಗೂ ಸಿಗಬೇಕು. ನಿಮಗೆ ಸಿಗಬಹುದು. ಸುಮಾ ನಾಚಿ, ನೀವು ಸಿಗುತ್ತೇನೆ ಎಂದರೆ ನನ್ನದೇನೂ ಅಭ್ಯಂತರವಿಲ್ಲ. ನಮ್ಮಿಬ್ಬರ ಮಧ್ಯೆ ಹೇಳದ ಸಂಭಾಷಣೆ ನಡೆಯಿತು. ಈ ಪಯಣದಲ್ಲಿ ಜೀವನಕ್ಕೆ ಬೇಕಾಗಿರುವ ಪಯಣದ ಗೆಳತಿಯು ಸಿಕ್ಕಿತು ನನಗೆ. ನಾವಿಬ್ಬರು ಎಂದಿಗೂ ಜೊತೆಯಾಗಿರಬೇಕು. ಹೌದು, ಇಬ್ಬರು ಸಂಪರ್ಕದಲ್ಲಿ ಇರಬೇಕು. ನಮ್ಮಿಬ್ಬರ ಮಧ್ಯ ಫೋನ್ ನಂಬರ್ ಎಕ್ಸ್ಚೇಂಜ್ ಆಯಿತು. ಇವಾಗ ಮಲಗೋಣ, ತುಂಬಾ ಹೊತ್ತು ಆಗಿದೆ. 5 ಗಂಟೆಗೆ ಟ್ರೈನ್ ಗದಗ್ ತಲುಪಿತು. ಇಬ್ಬರು ಇಳಿದೆವು. ನಾನು ನಿಮ್ಮನ್ನು ಮನೆಯವರೆಗೂ ಬಿಡಬಹುದೇ? ಇಲ್ಲ, ಇವಾಗ ಬೇಡ ವಿನಯ್. ನೀವು ಹೋಗಿ, ಹೇಗೂ ಫೋನ್ ನಂಬರ್ ಇದೆ, ನಾನು ಮಾಡುತ್ತೇನೆ ನಿಮಗೆ. ಇಬ್ಬರು ನಮ್ಮ ಮನೆ ತಲುಪಿದ ಮೇಲೆ ಸಂಜೆ ಸುಮಾ ನನಗೆ ಫೋನ್ ಮಾಡಿದಳು. ಮನೆಯಲ್ಲಿ ಎಲ್ಲರೂ ಹೇಗಿದ್ದಾರೆ, ನಮ್ಮ ಮನೆ ಎಲ್ಲದರ ಬಗ್ಗೆ ವಿಚಾರಿಸಿದಳು. ಅವಳು ಕಾಳಜಿ ಮಾಡುತ್ತಾಳೆ. ಇಂಥ ಹುಡುಗಿನ ನಾನು ಜೀವನದಲ್ಲಿ ಕಳೆದುಕೊಳ್ಳಬಾರದು. ಮರುದಿನ ನಾನು ಆಕೆಗೆ ಫೋನ್ ಮಾಡಿ, ನಾನು ನಿಮಗೆ ಮನೆಗೆ ಬರುತ್ತೇನೆ, ನಿಮ್ಮ ತಂದೆ ತಾಯಿಗೆ ತಿಳಿಸು. ಅವರ ತಂದೆ ತಾಯಿಯನ್ನು ಭೇಟಿಯಾಗಿ ಅವಳನ್ನು ಮದುವೆಯಾಗಲು ನಾನು ಪ್ರಸ್ತಾಪಿಸಿದೆ. ನಮ್ಮ ಮನೆಯಲ್ಲಿ ಹೇಗಿದ್ದರೂ ಒಪ್ಪುತ್ತಾರೆ, ಅವರ ಮನೆಯಲ್ಲಿ ಒಪ್ಪುತ್ತಾರೋ ಇಲ್ಲವೋ ಎಂದು ನನಗೆ ಯೋಚನೆಯಾಗಿತ್ತು. ಆದರೆ
ಸುಮಾ, ನಾನೂ ಇಷ್ಟಪಡುತ್ತಿದ್ದೇನೆ ಎಂದು ಮನೆಯಲ್ಲಿ ಒಪ್ಪಿದರು. ನಮ್ಮ ಮದುವೆ ಗದಗ್ನಲ್ಲೇ ಆಗಬೇಕು ಎಂದು ನಿಶ್ಚಯವಾಗಿ ಗದಗ್ನಲ್ಲಿ ಆಯಿತು. ನಾನು ತುಂಬಾ ಖುಷಿಯಲ್ಲಿ ಇದ್ದೆ. ಯಾಕಂದ್ರೆ ನನ್ನ ಜೀವನಕ್ಕೆ ಒಬ್ಬ ಸಂಗಾತಿ, ನನ್ನನ್ನು ಇಷ್ಟಪಡುವ, ನನ್ನನ್ನು ಅರ್ಥ ಮಾಡಿಕೊಳ್ಳುವ ಹುಡುಗಿ ಸಿಕ್ಕಿದ್ದಾಳೆ. ನಾನು ಆಕೆಯನ್ನು ಜೀವನ ಪರ್ಯಂತ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳಬೇಕು. ಟ್ರೈನ್ನಿಂದ ಶುರುವಾದ ನಮ್ಮ ಪರಿಚಯ ಜೀವನದ ಉದ್ದಕ್ಕೂ ಸಂಗಾತಿಯಾಗಿ ಬಾಳುವಂತ ಅದೃಷ್ಟ ನಮ್ಮದಾಗಿತ್ತು. ಇದು ದೇವರ ಇಚ್ಛೆ. ನಮ್ಮಿಬ್ಬರಿಗೆ 2 ಮಕ್ಕಳು ಆದವು. ನಿಮಗೂ ಈ ತರ ಅನುಭವ ಯಾವುದಾದರೂ ಆಗಿದೆಯಾ ಫ್ರೆಂಡ್ಸ್? ಒಬ್ಬ ಅಪರಿಚಿತ ವ್ಯಕ್ತಿಯಿಂದ. ಹೌದು, ನಮ್ಮ ಜೀವನದಲ್ಲಿ ಬರುವ ವ್ಯಕ್ತಿಗಳು ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತಾರೆ. ಇಲ್ಲಿ ಜೀವನ ಸುಖದ ಸಂತೋಷದ ಕಡೆಗೆ ಹೋಗಿದೆ. ಎಲ್ಲರಿಗೂ ಹೀಗೆ ಸುಖ ಸಂತೋಷ ಸಿಗಲಿ ಎಂದು ಆಶಿಸುತ್ತೇನೆ. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ತಪ್ಪದೆ ವಿಡಿಯೋನ ಹೈಪ್ ಮಾಡಿ. ಧನ್ಯವಾದಗಳು.